Hey guys, welcome back to my video. Hope you all are doing great. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಈ ಸ್ಟ್ರಾಟಜಿ ಬಿಗಿನರ್ಸ್ಗಂತೂ ತುಂಬ ಯೂಸ್ಫುಲ್ ಆಗಿರುವಂಥ ಸ್ಟ್ರಾಟಜಿ. ಈ ಸ್ಟ್ರಾಟಜಿನೇ ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ. ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ಟ್ರಾಟಜಿ ಹೇಗಿರುತ್ತೆ ಅಂತ ನೋಡೋಣ. ಈ ಸ್ಟ್ರಾಟಜಿಯಲ್ಲಿ 3 ರೂಲ್ಸ್ ಇರುತ್ತೆ. ಫಸ್ಟ್ ರೂಲ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾಗುತ್ತೆ. ಮಾರ್ಕೆಟ್ನ ಥರ್ಡ್ ಕ್ಯಾಂಡಲ್ ದಟ್ ಈಸ್ 925 ಕ್ಯಾಂಡಲ್ನ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಬೇಕು. ಹೈನೇನಾದರೂ ಪ್ರೈಸ್ ಬ್ರೇಕ್ ಮಾಡ್ತು ಅಂದರೆ ಬೈ ಸೈಡ್ ಹೋಗಬೇಕಾಗುತ್ತೆ. ಲೋನ್ ಏನಾದರೂ ಬ್ರೇಕ್ ಮಾಡ್ತು ಅಂದರೆ ಸೆಲ್ ಸೈಡ್ ಹೋಗಬೇಕಾಗುತ್ತೆ. ಸೊ ಪರ್ಫೆಕ್ಟ್ ಬ್ರೇಕ್ಔಟ್ಗೋಸ್ಕರ ವೆಯ್ಟ್ ಮಾಡಿ ನಾವು ಮೂವ್ ಆಗಬೇಕಾಗುತ್ತೆ. ನೋಡೋಣ ಬನ್ನಿ ಮಾರ್ಕೆಟ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಈ ಸ್ಟ್ರಾಟಜಿ ಅಂತ. ಈ ಸ್ಟ್ರಾಟಜಿ ಎಕ್ಸಾಂಪಲ್ಗಾಗಿ HDFC ಲೈಫ್ ಸ್ಟಾಕ್ನ ತಗೊಳ್ಳೋಣ. ಈ ಸ್ಟ್ರಾಟಜಿಯಲ್ಲಿ ಫಸ್ಟ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಬೇಕಾಗುತ್ತೆ. ಮತ್ತು ಥರ್ಡ್ ಕ್ಯಾಂಡಲ್ ದಟ್ ಈಸ್ 925 ಕ್ಯಾಂಡಲ್ನ ಹೈ ಮತ್ತು ಲೋನ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಇಫ್ ಇನ್ ಕೇಸ್ 925 ಕ್ಯಾಂಡಲ್ನ ಹೈನೇನಾದರೂ ಪ್ರೈಸ್ ಬ್ರೇಕ್ ಮಾಡ್ತು ಅಂದರೆ ನಾವು ಬೈ ಸೈಡ್ ಎಂಟ್ರಿ ತೊಗೊಬೇಕಾಗುತ್ತೆ. ಸ್ಟಾಪ್ ಲಾಸ್ ಬಿಲೋ 925 ಕ್ಯಾಂಡಲ್ನ ಡೌನ್ಗೆ ಸ್ಟಾಪ್ ಲಾಸ್ ಇಡಬೇಕಾಗುತ್ತೆ. ಸೇಮ್ ವೇ ರಿವರ್ಸ್ ಮಾಡಬೇಕಾಗುತ್ತೆ ಸೆಲ್ ಸೈಡ್ ಹೋಗಬೇಕು ಹೋದರೆ. ಸೊ ನೋಡೋಣ ಈ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ ಇಲ್ಲಿ ಥರ್ಡ್ ಕ್ಯಾಂಡಲ್ ಅಂದರೆ 7 ಡೇಟ್ನ ಹೈ ಇದಾಗಿರುತ್ತೆ, ಲೋ ಇದಾಗಿರುತ್ತೆ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ 925 ಅಂದರೆ ಥರ್ಡ್ ಕ್ಯಾಂಡಲ್ನ ಹೈನ ಬ್ರೇಕ್ ಮಾಡಿರೋದ್ರಿಂದ ನಾವು ಇಲ್ಲಿ ಬೈ ಎಂಟ್ರಿ ಪಡಿಬೇಕಾಗುತ್ತೆ. 0.5 ಆಲ್ಮೋಸ್ಟ್ 1 ಪಾಯಿಂಟ್ ಇಲ್ಲಿ ನಮಗೆ ಟಾರ್ಗೆಟ್ ಸಿಗುತ್ತೆ. ನಾನು ಯಾವಾಗಲೂ 0.5 ಅಥವಾ 0.6ಗೆ ನಾನು ಟಾರ್ಗೆಟ್ ಫಿಕ್ಸ್ ಮಾಡ್ಕೊತೀನಿ. ಸೊ ಸ್ಟಾಪ್ ಲಾಸ್ ಬಿಲೋ ದಿಸ್ ಥರ್ಡ್ ಕ್ಯಾಂಡಲ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಹಾಂ, ಇದರಿಂದ ಸ್ವಲ್ಪ ಕೆಳಗೆ ನಾನು ಸ್ಟಾಪ್ ಲಾಸ್ ಇಟ್ಟಿರ್ತೀನಿ. ಸೊ ಈ ರೀತಿ ನಾವು ಮಾಡೋದ್ರಿಂದ ಈಸಿಯಾಗಿ ನಾವು ಪ್ರಾಫಿಟ್ ಅಚೀವ್ ಮಾಡ್ಬೋದು. ಸೊ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಈಗ ಫಿಫ್ತ್ ನೋಡೋಣ. ನೋಡಿ ಈ 5th ಡೇಟ್ನ ಹೈ ನೋಡಿ, ಇದು ಹೈ ಇದಾಗಿರುತ್ತೆ, ಲೋ ಕೆಳಗೆ ಇಲ್ಲಿರುತ್ತೆ. ಸೊ ಇದನ್ನ ಈ ಗ್ರೀನ್ ಬಿಗ್ ಕ್ಯಾಂಡಲ್, 1 ಸೆಕೆಂಡ್ ಇಲ್ಲಿ ಡಿಲೀಟ್ ಮಾಡ್ತೀನಿ, ಕನ್ಫ್ಯೂಸ್ ಆಗುತ್ತೆ. ಓಕೆ ನೋಡಿ, ಇದು ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್, ಥರ್ಡ್ ಕ್ಯಾಂಡಲ್ 925 ಕಾಣಿಸ್ತಾ ಇದೆಯಲ್ಲ. ಸೊ ಇದರ ಹೈನ ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಸೊ ನಾವು ಇಲ್ಲಿ ಎಂಟ್ರಿ ಮಾಡಿದ್ರೂ 0.5% ಈಸಿಯಾಗಿ ಸಿಗುತ್ತೆ. ನೋಡಿ ಹಾಗೆ ಇಲ್ಲಿ ಮುಂದೆ ಇನ್ನು ಮೇಲೆ ಹೋಗಿದೆ. ಸ್ಟಾಪ್ ಲಾಸ್ ಈ ಡೋಜಿ ಕ್ಯಾಂಡಲ್ ಇದೆಯಲ್ಲ, ಇದು ರೆಡ್ ಕ್ಯಾಂಡಲ್, ಇದರ ಕೆಳಗನೆ ಇಲ್ಲೇ ನೋಡಿ ಸ್ಟಾಪ್ ಲಾಸ್ ತುಂಬ ಕಡಿಮೆ, ಪ್ರಾಫಿಟ್ ತುಂಬ ಇರುತ್ತೆ. ಸೊ ಇದೇ ರೀತಿ ನಾವು ಟ್ರೇಡ್ ಮಾಡೋದ್ರಿಂದ ನಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ನೋಡಿ ಇದು ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್, ಈ ಥರ್ಡ್ ಕ್ಯಾಂಡಲ್ ಹೈ ಇದಾಗಿರುತ್ತೆ, ಲೋ ಇಲ್ಲಿರುತ್ತೆ. ಥರ್ಡ್ ಕ್ಯಾಂಡಲ್ನ ಲೋ, ಥರ್ಡ್ ಕ್ಯಾಂಡಲ್ ಲೋನ ಈ ರೆಡ್ ಬಿಗ್ ಕ್ಯಾಂಡಲ್ ಕ್ರಾಸ್ ಓವರ್ ಮಾಡಿದೆ. ಸೊ ಪ್ರಾಫಿಟ್ ಆಲ್ಮೋಸ್ಟ್ 1% ಸಿಗುತ್ತೆ. ಸ್ಟಾಪ್ ಲಾಸ್ ಇಲ್ಲೇ ಇದೆ ನೋಡಿ. ಸೊ ಇನ್ನು ಬೇರೆ ಬೇರೆ ಸ್ಟಾಕುಗಳಿಗೆ ಇದೇ ಥರ ಬ್ರೇಕ್ಔಟ್ ಸ್ಟ್ರಾಟಜಿನ ಯೂಸ್ ಮಾಡಿ 5 ಮಿನಿಟ್ಸ್ ಟೈಮ್ ಫ್ರೇಮ್ 925 ಕ್ಯಾಂಡಲ್ನ ಹೈ ಮತ್ತು ಲೋನ ಮಾರ್ಕ್ ಮಾಡಿಕೊಂಡು ಯಾವ ಸೈಡ್ ಬ್ರೇಕ್ ಆಗುತ್ತೋ ಆ ಸೈಡ್ಗೆ ಟ್ರೇಡ್ನ ತೊಗೊಬೇಕು. ಇದು ತುಂಬ ಬಿಗಿನರ್ಸ್ಗೆ ಇದು ತುಂಬ ಯೂಸ್ಫುಲ್ ಆಗಿರುವಂಥ ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಯೂಸ್ ಮಾಡೋದ್ರಿಂದ ತುಂಬ ಪ್ರಾಫಿಟ್ ಸಿಗುತ್ತೆ. ಸೊ ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ಕೇಳ್ತಾ ಇರ್ತಾರೆ ಹೇಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ಗಳನ್ನು ನೀವು ಹಾಕ್ತೀರಿ ಅಂತ. ಇದು ತುಂಬ ಸಿಂಪ್ಲೆಸ್ಟ್ ಮತ್ತು ಈಸಿಯೆಸ್ಟ್ ವೇ. ಇದು ತುಂಬ ಜನ ತುಂಬ ಥರ ಎಲ್ಲ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ಗಳನ್ನು ಹಾಕ್ತಾರೆ. ಇದು ತುಂಬ ಈಸಿ ಟ್ರಿಕ್. ಇದು ಈ ಟ್ರಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಪ್ರಾಫಿಟ್ಗಳು ನಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಗೈಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ
ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪರ್ಸ್ನಲಿ ಕೂಡ ನನಗೆ ವಾಟ್ಸಪ್ ಆರ್ ಮೆಸೇಜಸ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಗೈಸ್.